ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ನಾವು ಊರಿಗೆ ಹೋಗಿದ್ವಿ. ಕರ್ನಾಟಕದಾಗ ನಮ್ಮ ಊರಿಗೆ ಹೋಗಿದ್ವಿ, ಬಾಗಲಕೋಟೆಗೆ. ಅಲ್ಲಿಂದ ಮತ್ತು ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ವಾಪಸ್ ನಾವು ಆಂಧ್ರಕ್ಕೆ ನಮ್ಮ ಊರಿಗೆ ಹೊಂಟೇವಿ. ಆನ್ ದ ವೇ ನಾವು ತಿರುಪತಿಯಿಂದ ನಮ್ಮ ಊರಿಗೆ ಹೋಗುವಾಗಿಂದ ನಾನು ಇದು ವಿಡಿಯೋ ಶೂಟ್ ಮಾಡ್ಕೊಂಡಿರೋದು. ಇಲ್ಲಿ ಈ ಟೈಮ್ ಒಳಗೆ ಯೂಶ್ವಲಿ ಸ್ವಲ್ಪ ಮಳೆ ಆಗೈತೆ ಅಂತಂದು ಹಿಂಗೈತಿ. ಇಲ್ಲ ಅಂದ್ರೆ ಭಾಳ ಬಿಸಿಲು ಇರ್ತೈತೆ, ನಿಂದ್ರಕ್ಕಾಗಲ್ಲ, ಕೂಡೋಕ್ಕಾಗಲ್ಲ. ನಾವು ತಿರುಪತಿಯಿಂದ ನಿಯರ್ಲಿ ಒಂದು 10 ಕಿಲೋಮೀಟ್ರ್ ದೂರದಾಗದೀವಿ. ಅಲ್ಲಿ ನೋಡ್ರಿ, ಆಲ್ಮೋಸ್ಟ್ ಈ ಸೈಡೆಲ್ಲ ಭತ್ತ ಭಾಳ ಬೆಳಿತಾರೆ. ಆಮೇಲೆ ಇಲ್ಲಿ ಎಲ್ಲ ಹೊಲದೊಳಗೂ ಮಳೆ ಮೇಲೆ ಯಾರೂ ಡಿಪೆಂಡ್ ಆಗಲ್ಲ. ಎಲ್ಲ ಕಡೆನೂ ಬೋರ್ ಅಂತ ಏನೋ ಗೊತ್ತಿಲ್ಲ, ಮಳೆ ಇರೋದಿಲ್ಲ, ಬಟ್ ಬೋರ್ ಒಳಗೆ ಎಲ್ಲೇ ಬೋರ್ ಹಾಕಿದ್ರೂ ನೀರು ಬರ್ತೈತಿ. ಸೊ ಫುಲ್ ಗ್ರೀನ್ರಿ ಇರ್ತೈತಿ. ಐ ಥಿಂಕ್ ಒನ್ ಇಯರ್ ಒಳಗೆ 3 ಸತಿನೋ 4 ಸತಿನೋ ಭತ್ತ ಬೆಳಿತಾರೆ ಇಲ್ಲಿ. ಅದು ಒಂದೇ ಬೆಳಿತಾರೆ, ಬೇರೆ ಯಾವ ಬೆಳೆಯಂಗಿಲ್ಲ. ವೆರಿ ರೇರು ಎಲ್ಲೋ ಒಂದು ಕಾಯಿಪಲ್ಯ ಅವು ಇವು ಬೆಳೆಯೋದು. ಆಲ್ಮೋಸ್ಟ್ 90% ಹಿಂಗೆ ಇಟ್ಕೊಮ್ಮ ಭತ್ತನ ಬೆಳೀತಾರೆ. ಆಮೇಲೆ ಇದು ಸ್ವರ್ಣಮುಖಿ ರಿವರ್ ನದಿ ಕಾಳಹಸ್ತಿ ಒಳಗೆ ಯಾರೇ ಬಂದಿದ್ರೂ ಗೊತ್ತಿರ್ತೈತಿ. ಆ ಟೆಂಪಲ್ ಬಾಜುನ ಐತಿ. ಅದ ನದಿ ನಮ್ಮೂರವರೆಗೂ ಕಂಟಿನ್ಯೂ ಆಗ್ತೈತಿ. ಅದು ಭಾಳ ಇದು ಇರೋಂಗಿಲ್ಲ, ಇರೋಂಗಿಲ್ಲ, ಅಗದಿ ಕಡಿಮೆ. ಒಂದು ಸ್ವಲ್ಪ ಮೊಣಕಾಲಷ್ಟು ನೀರು ಹಂಗದು ಇರ್ತಾವೆ. ಫ್ಲೋನು ಜಾಸ್ತಿ ಇರೋಂಗಿಲ್ಲ. ಬಟ್ ಅದು ನದಿದು ಏನೋ ಸ್ಪೆಷಲ್ ಇದು ಐತಂತಪ್ಪ. ಅದು ಮುಂಚೆ ಅಲ್ಲಿ ಎಷ್ಟು ಹಟ್ಟಿದ್ರೂ ಬಂಗಾರನ ಬರ್ತಿತ್ತಂತೆ. ಅದಕ್ಕೆ ಸ್ವರ್ಣಮುಖಿ ಅಂತ ಹೆಸರಿಟ್ಟಾರೆ. ಆ ನದಿದ ಸೈಡ್ ಇದು ನಾವು ಹೋಗೋದು. ಸ್ವಲ್ಪ ಸೈಕ್ಲೋನ್ ಅದು ಬಂದಾಗ ಓವರ್ಫ್ಲೋ ಆಗ್ತಿರ್ತೈತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಫುಲ್ ಮಸ್ತ್ ಐತೆ ನೋಡ್ರಿ, ಗ್ರೀನ್ ಐತಿ, ಆರಾಮ್ ಅನ್ಸತೈತಿ ನೋಡೋಕನ. ಬಟ್ ಇದು ಸ್ವಲ್ಪ ದಿನ ಅಷ್ಟೇ ಇರ್ತೈತಿ, ಆಮೇಲೆ ಭರ್ಜರಿ ಬಿಸಿಲು ಸ್ಟಾರ್ಟ್ ಆಗ್ತೈತಿ. ಬಟ್ ಭತ್ತಕ್ಕೇನು ಅಂತ ಎಫೆಕ್ಟ್ ಆಗೋಲ್ಲ. ಅಲ್ಲಿ ನೀರು ಹಾಯಿಸ್ತಿರ್ತಾರೆ, ಅದು ಹಿಂಗೆ ಗ್ರೀನ್ ಇರ್ತೈತಿ. ಈ ನ್ಯಾಚುರಲ್ ಕೂಲ್ ಅನ್ನೋದು ಭಾರಿ ಮಸ್ತ್. ಈ AC ಅದು ಇದು ಆರ್ಟಿಫಿಷಿಯಲ್ ನಾವು ಏನೋ ಇಟ್ಟಿರ್ಬೋದು, ಬಟ್ ಇದು ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ನಾವು ಮುಂಬೈ ಒಳಗಿದ್ದಾಗೂ ಸ್ವಲ್ಪ ಔಟ್ಸ್ಕರ್ಟ್ ಒಳಗಿದ್ವಿ. ಅಲ್ಲಿ ಭತ್ತ ಬೆಳೀತಿದ್ರೆ ಅಲ್ಲೇನ ನನಗೆ ಒರಿಜಿನಲ್ ಅದ್ರ ಪ್ರೊಸೆಸ್ ಗೊತ್ತಾಗಿದ್ದು. ನಮ್ಮಲ್ಲಿ ಯಾಕಪ್ಪ ಒಂದು ಸತಿ ಹಚ್ತಾರೋ ಮತ್ತು ಗಿಡ ಕಿತ್ತಾರೋ ಮತ್ತು 4-5 ನಾಟ್ತಾರೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಒಬ್ರು ಹೇಳಿದರು, ಇಲ್ಲ ಅದು ಪ್ರೊಸೆಸ್ ಇರೋದು ಹಂಗೆ ಅಂತಂದು. ನೋಡಿರಿ ಎಷ್ಟು ಚೆಂದ ಐತಿ. ಸ್ವಲ್ಪ ಆಮೇಲೆ ಇದು ಭತ್ತದ ಒಂದು ಸ್ಪೆಷಲ್ ಅಂದ್ರೆ ಎಷ್ಟು ನೀರೊಳಗಿದ್ರೂ ಅದು ಕೊಳೆಯೋದಿಲ್ಲ. ಆಮೇಲೆ ನಾವು ಒಂದು ಸತಿ ಮುಂಬೈದಾಗಿದ್ದಾಗ ಒಂದು ನದಿ, ಅಲ್ಲಿ ಒಂದು ನಮ್ಮ ಕಂಪ್ನಿ ಬಾಜುನ ನದಿ ಇತ್ತು. ಆ ನದಿ ಫುಲ್ಲು ತುಂಬಿ ಇದಾಗಿಬಿಟ್ಟಿತ್ತು. ಆ ವರ್ಷ ಭಾಳ ಮಳೆ ಬಂದಿತ್ತು. ಅಷ್ಟು ಹರ್ಕೊಂಡು ಹೋಗಿದ್ರು, ಫುಲ್ ಜನನ ಒಂದಿಬ್ಬರು ಸತ್ತಿದ್ರು ಹರ್ಕೊಂಡು ಹೋಗಿ, ಅಷ್ಟು ನೀರು ಬಂದಿತ್ತು. ಆದರೆ ಭತ್ತ ಮಾತ್ರ ಮತ್ತು ಒಂದು ವಾರ ಆದರೆ ಹೆಂಗಿತ್ತು ಹಂಗೆ ಇತ್ತು, ಅದು ಕಿತ್ತೇ ಇರಲಿಲ್ಲ. ನನಗೂ ಆವಾಗ ಗೊತ್ತಾಯಿತು, ಇಷ್ಟು ಸ್ಟ್ರಾಂಗ್ ಇರ್ತಾವೆ ಬೇರು, ಎಷ್ಟು ನೀರದು ಇದಾದರೂ ಹಾಳಾಗೋದಿಲ್ಲ ಅಂತಂದು. ಭಾಳ ಅಂದ್ರೆ ಭಾಳ ಚಂದ ಇರ್ತೈತೆ ನೋಡೋಕ್ಕಿದೆ. ಎಕ್ದಮ್ ಕಣ್ಣು ತಂಪು ಅನ್ನಿಸ್ತೈತಿ, ಕೂಲಾಗಿರ್ತೈತಿ. ಆಮೇಲೆ ಅಲ್ಲಿ ಇಲ್ಲಿ ಒಂದೊಂದು ಇವು ತೆಂಗಿನ ಗಿಡ, ಆಮೇಲೆ ಈ ಕಡೆ ಎಲ್ಲ ತಾಳೆ ಮರ ಎಲ್ಲ ಜಾಸ್ತಿ, ಅವೆಲ್ಲ ಭಾಳ ಇರ್ತಾವೆ ನೋಡಿರಿ. ಇದು ಫುಲ್ ಗ್ರೀನ್ ಕಾಣೋದು ಬೇರೆ, ಇದು ಹಂಗೆ ನೀರು ಹೋಗೈತಲ್ಲ ಅದೊಂದು ಬೇರೆ ಇರ್ತೈತಿ. ಅವು ಸರ್ಟನ್ ಸ್ಟೇಜ್ ಇರ್ತಾವೆ, ಇಲ್ಲಿಂದ ಕಿತ್ತು ಅಲ್ಲಿ ಹಚ್ಚೋದು ಹಂಗೆಲ್ಲ ಇರ್ತಾವೆ. ಬಟ್ ಈಗ ಇವಕ್ಕೂ ಎಲ್ಲ ಮಷಿನ್ ಬಂದವು, ಯಾರೂ ನಿಂತು ಮಾಡೋಂಗಿಲ್ಲ. ನೋಡಿಲ್ಲ ನಾನಂತರೂ. ಇಲ್ಲಿ ಬಂದಾಗಿಂದ ಮುಂಬೈ ಒಳಗಿದ್ದಾಗೆಲ್ಲ ಬರ್ತಿದ್ರು ವರ್ಕರ್ಸ್ ಅಂದ್ರೆ ಹೊಲ್ದಾಗ ಕುಂತು ಕೆಲಸ ಮಾಡೋದು ನೋಡೇನಿ. ಈಗ ಒಂದು ಗಾಡಿ ಬಂದಿರ್ತೈತಿ, ಅದ್ರೊಳಗೆ ಟ್ರೇ ಥರ ಇಟ್ಟಿರ್ತಾರೆ. ಅದೇನೋ ಪ್ರೋಗ್ರಾಮ್ ಮಾಡಿರ್ತಾರೆ ಅನ್ನಿಸ್ತೈತಿ, ಗೊತ್ತಿಲ್ಲ ನನಗೆ. ಬಟ್ ಒಂದು ಲೈನ್ ಹೋಗುವಾಗ ಅದು ಆಟೋಮೆಟಿಕ್ಕಾಗಿ ಅಷ್ಟು ಡಿಸ್ಟೆನ್ಸಿಗೆ ಅವನ್ನೆಲ್ಲ ನಾಟ್ಕೊಂಡು ಹೋಗ್ತೈತಿ. ಒಬ್ಬರು ಅದನ್ನೇನು ಗಾಡಿ ಹೊಡೆಯೋರು ಇರ್ತಾರಲ್ಲ, ಅವ್ರು ಒಬ್ಬರೇ ಸಾಕು ಅದಕ್ಕೆ. ಫುಲ್ ಎಷ್ಟು ಎಕರೆ ಹೊಲ ಇರಲಿ, ವಿದಿನ್ 1 ಡೇ ಎಲ್ಲ ಮುಗಿಸ್ಬಿಡ್ತಾರೆ. ಆಮೇಲೆ ಅವು ಮಷಿನ್ ಬಾಡ್ಗೆನೂ ಸಿಗ್ತಾವೆ. ಹೊಳ್ಳಿ ಅದನ್ನು ನಾಟಿ ಕಟ್ ಮಾಡುವಾಗೂ ಅಷ್ಟೇ, ಅದೊಂದು ಗಾಡಿ ಬರ್ತೈತಿ, ಅದೆಲ್ಲ ಕಟ್ ಮಾಡಿ ಅವು ಕಾಳು ಬೇರೆ ಹುಲ್ಲು ಬೇರೆ ಹಾಗೆಲ್ಲ ಸಪ್ರೇಟ್ ಮಾಡಿ, ಇವನ್ ಅದು ಹುಲ್ಲನ್ನು ಗುಂಡು ರೋಲ್ ಮಾಡಿ ಕಟ್ಟಿನೂ ಇಟ್ಟು ಹೋಗ್ತೈತಿ. ಮನುಷ್ಯರು ಬೇಕಾಗೇ ಇಲ್ಲ ಅನ್ನೋಂಗೆ ಇದಾವೆ ಮಷಿನ್. ಇಲ್ಲಿ ಬಂದಮೇಲೆ ನನಗೂ ಅದು ಐಡಿಯಾ ನೋಡಿದ್ದು. ನಾನು ಇಲ್ಲ ಯಾವಾಗೂ ನೋಡಿದ್ದಿಲ್ಲ. ನಾವು ಹೊಲ ಅಂದರೆ ಭಾಳ ಕಷ್ಟಪಟ್ಟು ಮಾಡಬೇಕು ಒಂದೊಂದು ಬೆಳೆನೂ ಅಂದ್ಕೊಂಡಿದ್ದೆ. ಬಟ್ ಈಗ ಇಷ್ಟು ಟೆಕ್ನಾಲಜಿ ಮುಂದುವರೆದೈತಿ. ನೆಕ್ಸ್ಟ್ ಟೈಮ್ ಆದರೆ ನಾನು ಅದನ್ನು ಒಂದು ಸತಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಾನು ನೋಡೋಕೆ ಹೋದಾಗೆಲ್ಲ ವಾಕಿಂಗ್ ಅದು ಹೋಗಿರ್ತೇನೆ. ಆ ಟೈಮ್ ಒಳಗೆ ನನ್ನ ಕಡೆ ಮೊಬೈಲ್ ಇರೋಲ್ಲ. ನಾನು ಯೂಶ್ವಲಿ ಮೊಬೈಲ್ ಒಯ್ಯಂಗಿಲ್ಲ ವಾಕಿಂಗ್ ಹೋದಾಗ.
ಎಲ್ಲೇ ಹೋದರೂ ಒಳ್ಳೆ ಯಾವಾಗ ನಮ್ಮ ಊರಿಗೆ ಬರ್ತೇವೆ ಅನ್ನಿಸ್ಬಿಡ್ತೈತಿ. ಒಂದು ಸರ್ಟನ್ ಸರ್ಟನ್ ಏಜ್ಗೆ ನಮ್ದು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಹೋಗೋಕೆ ಧೈರ್ಯ ಆಗಂಗಿಲ್ಲ, ಸೆಟ್ ಆಗಂಗಿಲ್ಲ. ಅದು ಯಾವುದೇ ಇರಲಿ ಸೆಟ್ ಆಗೋದಿಲ್ಲ. ನನಗಂತೂ ಹಂಗೆ ಫೀಲ್ ಆಗ್ತೈತಿ. ನಿಮ್ಗೇನು ಅನಿಸ್ತೈತಿ? ಇಲ್ಲಿ ನೋಡ್ರಿ ಫುಲ್ ಗ್ರೀನ್ ಐತಿ, ಚಂದ. ಒಂದು ಯಾವುದೋ ಹಳ್ಳಿ ಬಂತು, ಸ್ವಲ್ಪ ಮನೆ ಇದಾವೆ. ಇವು ತಾಳೆ ಮರ ಉದ್ದುದ್ದಾವಲ್ಲ. ಇಲ್ಲೆಲ್ಲ ಈ ಗುಡಿಸ್ಲಿಕ್ಕದು ನಮ್ಮ ಕಡೆ ಹೆಂಗೆ ತೆಂಗಿನ ಗರಿ ಅದು ಯೂಸ್ ಮಾಡ್ತೇವಲ್ಲ, ಹಂಗೆ ಇಲ್ಲಿ ಇವನ್ನ ಯೂಸ್ ಮಾಡ್ತಾರೆ. ಅವ್ರದ್ದು ರೌಂಡ್ ಅಗಲ್ ಇರ್ತಾವೆ, ಅದ್ರದ್ದು ಯೂಸ್ ಮಾಡ್ತಾರೆ. ಆಮೇಲೆ ಅವ್ರದೊಳಗೆ 2 ಇರ್ತಾವೆ, ಒಂದು ಮೇಲು ಒಂದು ಫೀಮೇಲ್ ಅನ್ನೋಂಗ. ಒಂದ್ರೊಳಗೆ ಹಿಂಗೆ ಅದು ನೀರ ಅಂತಂದು ದಾರುಗತ್ತೆ ಕುಡಿತಾರಲ್ಲ, ಅದು ಬರ್ತೈತಿ. ಇನ್ನೊಂದ್ರೊಳಗೆ ಅವು ಹಣ್ಣು ಆಗ್ತಾವೆ, ಅಂದ್ರೆ ತೆಂಗಿನಕಾಯಿ ಗತೆ ತಾಳೆ ಹಣ್ಣು ಅಂತಾರೆ ಅನಿಸ್ತೈತಿ. ಅವು ರೌಂಡ್ ಬ್ಲ್ಯಾಕ್ ಇರ್ತಾವೆ, ಅವು ಬರ್ತಾವೆ. ಭಾಳ ಬಾಡಿ ಕೂಲೆಂಟ್ ಆ ಫ್ರೂಟ್ ಸಿಗೋದು ರೇರ್. ಅದು ಒಳಗೆ ಒಳ್ಳೆ ಐಸ್ ಥರ ಇರ್ತೈತಿ. ಆರೋಗ್ಯಕ್ಕೆ ಭಾಳ ಚಲೋ ಇರ್ತೈತೆ. ಅದು ಎಳ್ನೀರ್ಗಿನ್ನ ಕೂಲ್ ಅಂತ ಹೇಳ್ತಾರೆ. ಇದು ಕಜಾರಿಯಾ ಟೈಲ್ಸ್ ಐತಲ್ಲ, ಅದ್ರದ್ದು ಫ್ಯಾಕ್ಟ್ರಿ ಐತಿ ಇಲ್ಲೇ. ಜಸ್ಟ್ ಇದಾದ್ಮೇಲೆ ಒಂದು 4-5 ಕಿಲೋಮೀಟ್ರಿಗೆ ನಮ್ಮ ಊರು ಬರ್ತೈತಿ, ನಮ್ಮ ಮನೆ ಬರ್ತೈತಿ. ಆಮೇಲೆ ಇಲ್ಲಿ ನಮ್ಮ ಥರ ಬಸ್ ಸ್ಟ್ಯಾಂಡಿಗೆ ಹೋಗಿಳೋದು ನಮ್ಮ ಮನೆ ಮುಂದೆ ಹೋಗ್ಬೇಕಂತಿಲ್ಲ. ನಮ್ಮ ಮನೆ ಎಲ್ಲರೇ ನಿಯರ್ ಬೈ ಐತಿ ಅಂದ್ರೆ ಬಸ್ನವ್ರಿಗೆ ಹೇಳಿದ್ರೆ ನಿಂದಿರ್ಸ್ತಾರೆ. ಅದು ಯಾವುದೇ ಬಸ್ ಇರಲಿ. ಈಗ ನಾವು ಇದ್ರದ್ದು ಹೊಂಟೇವಿ, AC ಬಸ್ ಒಳಗೆ ಹೊಂಟೇವಿ ಅಂದ್ರೆ ಯಾವುದೇ ಬಸ್ ಇರಲಿ, ನಮ್ಮ ಕಡೆ ಎಲ್ಲಿ ಸ್ಟಾಪ್ ಐತಿ ಅಲ್ಲಿ ಮಾತ್ರ ನಿಲ್ಲಿಸ್ತಾರೆ. ಇಲ್ಲಿ ಅದೊಂದು ಚಲೋ ಅನಿಸ್ತೈತಿ. ಪಾಪ ಇವಿಷ್ಟು ನೋಡ್ರಿ ತೆಂಗಿನ ಗಿಡ ಅದಾವೆ. ಯಾರೋ ಟ್ರಿಪ್ ಬಂದವರು ಇಳ್ಕೊಂಡು ಅಲ್ಲೇ ಊಟ ಅದು ಮಾಡತ್ತಾರೆ. ಯಾಕಂದರೆ ಇದು ಟೂರಿಸ್ಟ್ ಪ್ಲೇಸ್ ಅಲ್ಲ ತಿರುಪತಿ. ಭಾಳ ಜನ ಟ್ರಿಪ್ ಬಂದಿರ್ತಾರೆ. ಹಿಂಗೆ ಎಲ್ಲರೂ ಸ್ವಲ್ಪ ನೆರಳು ನೀರಿಂದ ಫೆಸಿಲಿಟಿ ಕಂಡ್ರೆ ಇಳಿದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ತೊಗೊಂಡು ಹೋಗ್ತಾರೆ ಮುಂದೆ. ಓಕೆ ಫ್ರೆಂಡ್ಸ್, ತಿರುಪತಿ ಟು ನಮ್ಮೂರಿಂದ ಹೊರಗಿನ ವಾತಾವರಣ ಹೆಂಗೈತಿ ನಾನು ನಿಮಗೆ ಶೂಟ್ ಮಾಡಿ ತೋರಿಸೇನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೇನು ಡೌಟ್ಸ್ ಇದ್ರೆ ಕಮೆಂಟ್ಸ್ ಒಳಗೆ ಇದು ಮಾಡಿರಿ. ನಾ ಈಗ ಡೈಲಿ ರೂಟೀನ್ ಒಂಥರ ಡಿಫ್ರೆಂಟ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಪ್ಲೀಸ್ ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.